ಮದುವೆಯಾದ ವರ್ಷದಲ್ಲೇ ನನ್ನ ಗಂಡ ಸತ್ತೋದ. ಆದರೆ ಅವನು ಹೇಳಿದ್ದು ಒಂದೇ ಮಾತು, ನಾನು ಸತ್ತ ನಂತರ ನೀನು ನನ್ನ ತಮ್ಮನನ್ನು ಮದುವೆಯಾಗಬೇಕು, ಯಾವುದೇ ಕಾರಣಕ್ಕೂ ನನ್ನ ಅಪ್ಪನನ್ನು ಮದುವೆ ಆಗಬಾರದು ಅಂತ ಪದೇ ಪದೇ ಇದೇ ಮಾತನ್ನು ಹೇಳುತ್ತಿದ್ದ. ಮತ್ತು ಇದನ್ನು ಚರ್ಚೆ ಮಾಡಬಾರದು ಅಂತ ಹೇಳಿದ್ದು ನನ್ನ ಗಂಡ ಸತ್ತ ನಂತರ ನನ್ನ ಮಾವ ನನ್ನ ಜೊತೆ ಮದುವೆಗಾಗಿ ತುಂಬ ಗಲಾಟೆ ಮಾಡಿದ. ಆಗ ನನ್ನ ಮೈದುನ ಯಾರೂ ಮಾಡದ ಕೆಲಸವನ್ನು ಅವರ ಅಪ್ಪನಿಗೆ ಮಾಡಿದ. ಅದೇನೆಂದರೆ, ನನ್ನ ಹೆಸರು ಮೇಘ, ಅಪ್ಪ ಅಮ್ಮನ ಮುದ್ದಿನ ಮಗಳು, ಒಬ್ಬಳೇ ಮಗಳು. ಚೆನ್ನಾಗಿ ಓದಿಸಿದ್ದರು. ಮದುವೆಗಾಗಿ ತುಂಬ ಜನ ಹುಡುಗರು ಪದೇ ಪದೇ ನನ್ನ ಹತ್ತಿರ ಕೇಳಿದರೂ ಕೂಡ ನಾನು ಒಪ್ಪುತ್ತಿರಲಿಲ್ಲ. ಇನ್ನು 2 ವರ್ಷ ನಾನು ಮದುವೆ ಆಗುವುದಿಲ್ಲ, ನಾನು ಚೆನ್ನಾಗಿ ಓದಿ ನನ್ನ ಕಾಲ ಮೇಲೆ ನಿಂತು ಆ ನಂತರ ಮದುವೆ ಆಗುತ್ತೇನೆ ಅಂತ. ಅಪ್ಪ ಅಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಅಷ್ಟೊಂದು ಶ್ರೀಮಂತರು ಏನೂ ಅಲ್ಲ, ಬಡವರು ಅಲ್ಲ. ಆದರೆ ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದರು. ಯಾವುದೇ ಕೊರತೆ ನನ್ನ ಬದುಕಿನಲ್ಲಿ ಕಂಡಿಲ್ಲ. ಡ್ಯಾನ್ಸ್, ಮ್ಯೂಸಿಕ್ ಎಲ್ಲ ಕಲಿಸಿದ್ದರು. ಭರತನಾಟ್ಯದಲ್ಲಿ ನಾನು ತುಂಬ ಪ್ರವೀಣಳು. ಇನ್ನು ಸ್ವಲ್ಪ ದಿನ ಹೋದರೆ ನಾನೇ ಸ್ವಂತ ಕ್ಲಾಸ್ ಇಟ್ಟುಕೊಳ್ಳಬಹುದು, ಬೇರೆ ಮಕ್ಕಳಿಗೆ ಕಲಿಸಬಹುದು, ಅಷ್ಟು ಪ್ರವೀಣಳು. ಹಾಡು ಹಾಡಲು ಬರುತ್ತದೆ, ಹೆಚ್ಚಾಗಿ ದೇವರ ಕೀರ್ತನೆಗಳು. ನಾವು ಬ್ರಾಹ್ಮಣರು, ಆದ್ದರಿಂದ ನನಗೆ ಎಲ್ಲ ಶಾಸ್ತ್ರ ಸಂಪ್ರದಾಯ ದೇವರ ನಾಮಗಳನ್ನು ಅಪ್ಪ ಅಮ್ಮ ಚಿಕ್ಕಂದಿನಿಂದಲೂ ಕಲಿಸುತ್ತಾ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಟಿವಿ ಇಲ್ಲ. ಬಿಡುವಿನ ವೇಳೆಯಲ್ಲಿ ದೇವರ ಕೀರ್ತನೆಗಳು, ಹಾಡುಗಳು ಇವುಗಳನ್ನು ಹಾಡುವುದು, ದೇವರ ನಾಮ ಭಜನೆ ಮಾಡುವುದು, ನನಗೆ ಇವೆಲ್ಲ ತುಂಬ ಇಷ್ಟ. ಏಕೆಂದರೆ ಅದೆಲ್ಲ ಜೀನ್ಸ್ ಅಂತ ಅಂದುಕೊಳ್ಳುತ್ತೇನೆ. ಅಪ್ಪ ಅಮ್ಮ ದೇವರ ಪೂಜೆಯನ್ನು ತುಂಬ ಮಾಡುತ್ತಾರೆ. ಅವರ ಮಗಳಾದ ನಾನು ಕೂಡ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ಚಿಕ್ಕಂದಿನಿಂದಲೂ ಅವರನ್ನು ನೋಡಿ ಬೆಳೆದಿದ್ದರಿಂದ ಎಲ್ಲ ನನ್ನ ಮೈಯಲ್ಲಿ ತುಂಬಿಕೊಂಡಿದೆ. ಹಾಡು ಹಾಡುವುದು, ಭಜನೆ ಮಾಡುವುದು, ದೇವರ ಹಾಡಿಗೆ ನರ್ತನ ಮಾಡುವುದು, ಇದೆಲ್ಲ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಇತ್ತೀಚೆಗೆ ಅನಿಸುತ್ತಿದೆ. ಕನ್ನಡದಲ್ಲಿ MA ಆಯಿತು. ಮಕ್ಕಳಿಗೆ ಭರತನಾಟ್ಯ ಹೇಳಿಕೊಡಲು ಅಥವಾ ದೇವರ ಹಾಡುಗಳು ಕೀರ್ತನೆಗಳನ್ನು ಹೇಳಿಕೊಡಲ್ಲ, ಈ ರೀತಿ ದ್ವಂದ್ವ ಇತ್ತು. ಒಂದು ದಿನ ನಾನು ಏಕಾದಶಿ ಇದ್ದಾಗ ದೇವಸ್ಥಾನದಲ್ಲಿ ದೇವರ ಭಜನೆಗಳನ್ನು ಮಾಡುತ್ತಿದ್ದೆ. ದೇವರಿಗೆ ಸಂಬಂಧಪಟ್ಟ ಕೆಲವು ನರ್ತನಗಳು ಇತ್ತು. ಅದನ್ನು ನನ್ನ ಕೈಯಲ್ಲೇ ಮಾಡಿಸಿದರು. ಅವೆಲ್ಲ ನನ್ನ ಸೇವೆ ಅಂತ ಮಾಡುತ್ತಿದ್ದೆ. ತುಂಬ ಜನರಿಗೆ ಇಷ್ಟವಾಯಿತು ಅಂತ ಎಲ್ಲರೂ ಹೇಳಿದರು. ಪ್ರತಿಯೊಬ್ಬರು ಬಂದು ನನ್ನ ಹತ್ತಿರ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು. ನನಗೆ ಖುಷಿಯಾಗುತ್ತಿತ್ತು. ಅಮ್ಮನಿಗೆ ಯಾರೋ ಫೋನ್ ಮಾಡಿದ್ದರು. ಅಮ್ಮ ಖುಷಿಯಿಂದ ಮಾತನಾಡಿ, ಇಂದು ನೀನು ಎಲ್ಲಿ ಹೋಗಬೇಡ, ನಾನು ಮೊನ್ನೆ ತೆಗೆದಿರುವ ರೇಷ್ಮೆ ಸೀರೆಯನ್ನು ಉಟ್ಟುಕೋ, ನೀನು ಸುಂದರವಾಗಿ ಕಾಣುತ್ತೀಯ, ಚೆನ್ನಾಗಿ ರೆಡಿಯಾಗೋ, ನಿನ್ನ ಗೆಳತಿ ಸುಮತಿಯನ್ನು ಕರೆ, ಅವಳು ನಿನಗೆ ಸ್ವಲ್ಪ ಅಲಂಕಾರ ಮಾಡಿಕೊಳ್ಳಲಿ. ಯಾಕೆ ಅಮ್ಮ ಇಷ್ಟೊಂದು ನರ್ವಸ್ ಆಗಿದ್ದೀಯಾ, ಯಾರು ಬರುತ್ತಾರೆ ಅಂತ ಕೇಳಿದೆ. ನಿನ್ನನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಾರೆ. ಅದು ಬೇರೆ ಯಾರೋ ಅಲ್ಲ, ಕಿರಣ್ ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್ ಕಿರಣ್ ನಿನ್ನನ್ನು ನೋಡಲು ಬರುತ್ತಾರೆ. ಅವರು ನಿನ್ನ ಡ್ಯಾನ್ಸನ್ನು ನೋಡಿ ತುಂಬ ಇಂಪ್ರೆಸ್ ಆಗಿದ್ದಾರಂತೆ. ನಿನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದಾರೆ ಅಂತ ಬ್ರೋಕರ್ ಹೇಳುತ್ತಿದ್ದ. ಅಮ್ಮ, ಅವರು ನಾವು ಬೇರೆ, ಅವರು ಬೇರೆ ಜಾತಿ ಅಲ್ಲವೇ? ಎಲ್ಲರೂ ಒಂದೇ ಜಾತಿ ಇರುವುದು ಎರಡೇ, ಒಂದು ಗಂಡು ಜಾತಿ, ಇನ್ನೊಂದು ಹೆಣ್ಣು ಜಾತಿ. ಅದಕ್ಕೂ ಮೀರಿ ಇರುವುದು ಒಂದೇ ಜಾತಿ, ಅದು ಮನುಷ್ಯ ಜಾತಿ. ಇಷ್ಟು ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ, ನೀನು ಮದುವೆ ಆಗುವುದಿಲ್ಲ ಎಂದರೆ ನಿನ್ನಷ್ಟು ಮೂರ್ಖಳು ಇಲ್ಲ ಅಂತ ಅಮ್ಮ ನನ್ನ ತಲೆಯನ್ನು ಮುಟಕಿದರು. ನನಗೀಗ ಅರ್ಥವಾಯಿತು, ಪ್ರಪಂಚದಲ್ಲಿ ಬೆಲೆ ಇರುವುದು ದುಡ್ಡಿಗೆ ಮಾತ್ರ. ಎಷ್ಟು ದುಡ್ಡಿರುತ್ತದೆ ಅಷ್ಟು ಮಾತ್ರ ಬೆಲೆ. ಇನ್ನೇನು ಮಾತನಾಡಲು ಸಾಧ್ಯವಾಗದೆ ಹೋಗಿ ಚೆನ್ನಾಗಿ ರೆಡಿಯಾದೆ. ನಾನು ನೋಡಲು ತುಂಬ ಸುಂದರವಾಗಿ ಇದ್ದೇನೆ. ಸಹಜ ಸೌಂದರ್ಯವನ್ನು ಕೊಟ್ಟಿದ್ದಾನೆ ದೇವರು. ಕೇವಲ ಸೌಂದರ್ಯದಲ್ಲಿ ಮಾತ್ರವಲ್ಲ, ತುಂಬ ಸಿಂಪಲ್ ಎಲ್ಲ ವಿಷಯದಲ್ಲೂ. ನಾನು ತುಂಬ ಸಹಜ, ತುಂಬ ಮೇಕಪ್ ಮಾಡಿಕೊಳ್ಳುವುದಿಲ್ಲ. ಎಲ್ಲರೂ ನನ್ನನ್ನು ನೋಡಿ ಕೈ ತೊಳೆದು ಮುಟ್ಟಬೇಕು, ಹುಡುಗಿ ಆ ರೀತಿ ಇದ್ದಾಳೆ ಅಂತ ಹೊಗಳುತ್ತಾರೆ. ತುಂಬ ಸುಂದರವಾಗಿ ರೆಡಿಯಾದೆ. ಹುಡುಗನ ಕಡೆಯವರು ಬಂದರು. ಅವರು ತಂದ ಗಿಫ್ಟ್ಗಳನ್ನು ನೋಡಿ ನಾನು ಬೆಚ್ಚಿದೆ. ನಮ್ಮ ಮನೆಯ ರೂಮು ಹಿಡಿಯುವುದಿಲ್ಲ, ಅಷ್ಟೊಂದು ಉಡುಗೊರೆಗಳನ್ನು ತಂದಿದ್ದಾರೆ. ಇನ್ನೂ ಮದುವೆ ಮಾತು ಆಗಿಲ್ಲ, ಆಗಲೇ ಎಲ್ಲವನ್ನು ತಂದಿದ್ದರು.
ನಾನು ಬೆಚ್ಚಿದೆ. ಅವನ್ನೆಲ್ಲ ನೋಡಿ ತುಂಬ ಶಾಕ್ ಆಯಿತು. ಹುಡುಗ ನನ್ನನ್ನು ನೋಡಿ ಇಂಪ್ರೆಸ್ ಆಗಿದ್ದ. ಅವನು ನನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದನಂತೆ. ಅಂದ ಮೇಲೆ ನನ್ನನ್ನೇ ಮದುವೆ ಆಗಲು ಎಂಗೇಜ್ಮೆಂಟ್ ರಿಂಗ್ ತಂದಿದ್ದ. ಎಂಗೇಜ್ಮೆಂಟ್ ಹಿಂದೆ ಹಾಗೆ ಹೋಯಿತು. ಇಂಥ ಶ್ರೀಮಂತ ಹುಡುಗ ನಮ್ಮ ಮಗಳಿಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಮದುವೆಗೆ ಅಪ್ಪ ಅಮ್ಮ ಒಪ್ಪಿಕೊಂಡರು. ಮದುವೆ ಡೇಟನ್ನು ಕೂಡ ಗೊತ್ತು ಮಾಡಿದರು. ನಾನು ಖುಷಿಯಿಂದ ಮದುವೆಗೆ ಒಪ್ಪಿಕೊಂಡೆ. ಅಪ್ಪ ಅಮ್ಮ ಚಿಕ್ಕಂದಿನಿಂದ ಇಲ್ಲಿಯವರೆಗೂ ಹೇಳಿದ ಎಲ್ಲ ವಿಷಯಗಳು ನನ್ನ ಬದುಕಿನಲ್ಲಿ ಸತ್ಯವಾಗುತ್ತಾ ಬಂದಿದೆ. ಇದರಲ್ಲೂ ಕೂಡ ಒಳ್ಳೆಯದಾಗುತ್ತದೆ. ಮದುವೆ ಆಗುತ್ತದೆ. ನಾನು ಯಾರನ್ನೂ ಪ್ರೀತಿಸಿಲ್ಲ. ಅಂದ ಮೇಲೆ ಅಪ್ಪ ಅಮ್ಮ ಹೇಳಿದ ಹುಡುಗನನ್ನು ಮದುವೆ ಆಗುವುದರಲ್ಲಿ ತಪ್ಪೇನಿದೆ? ಮೌನವಾಗಿ ಮದುವೆಗೆ ನಾನು ಸಮ್ಮತಿಸಿದೆ. ಬಹಳ ಬೇಗ ಮದುವೆ ಆಯಿತು. ಅಪ್ಪ ಅಮ್ಮನನ್ನು ಬಿಟ್ಟು ಬರುವ ನೋವು ತುಂಬ ಇದ್ದರೂ ಕೂಡ ಅವರು ನನಗೆ ಪ್ರೀತಿಯ ಸಾಂತ್ವನ ನೀಡಿದರು. ಕಿರಣ್ ನನ್ನ ಬದುಕಿನಲ್ಲಿ ಭಾವನೆಗಳ ಬುತ್ತಿಯನ್ನು ಹೊರತೆಗೆದ ಮನುಷ್ಯ. ಅಲ್ಲಿಯವರೆಗೂ ನಾನು ಕೇವಲ ಪ್ರಾಕ್ಟಿಕಲ್ ಆಗಿದ್ದೆ. ಅಷ್ಟೊಂದು ಎಮೋಷನಲ್ ಪರ್ಸನ್ ಅಲ್ಲ. ಅಂದರೆ ನನ್ನ ಪಾಲಿನ ಕರ್ತವ್ಯವನ್ನು ನಾನು ಅಚ್ಚುಕಟ್ಟಾಗಿ ಮಾಡಬೇಕಿತ್ತು. ಆದ್ದರಿಂದ ಕಿರಣನ್ನು ನನ್ನ ಬದುಕಿನಲ್ಲಿ ಬಂದ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾವನೆಗಳನ್ನು ಯಾವ ರೀತಿ ಹಿಡಿದಿಟ್ಟುಕೊಳ್ಳುವುದು ಇವುಗಳ ಬಗ್ಗೆ ತುಂಬ ಕಲಿತೆ. ದೇವರನ್ನು ಬಿಟ್ಟರೆ ಇನ್ನೊಬ್ಬ ದೇವರು ನನ್ನ ಪಾಲಿಗೆ ಕಿರಣ್ ಆಗಿದ್ದ. ಇಬ್ಬರ ಸಂಸಾರ ತುಂಬ ಸುಂದರವಾಗಿತ್ತು. ಪರಸ್ಪರ ಒಬ್ಬರನ್ನು ಒಬ್ಬರು ಪ್ರೀತಿಸುತ್ತಿದ್ದೆವು. ಮದುವೆಯಾದ 6 ತಿಂಗಳಿಗೆ ನಾನು ಮಗು ಬೇಕು ಅಂತ ಕಿರಣ್ ಬಳಿ ಕೇಳಿದೆ. ಆದರೆ ಅವರು ಇನ್ನು 2 ವರ್ಷ ಬೇಡ, ನಾವಿಬ್ಬರು ಇಡೀ ಪ್ರಪಂಚವನ್ನು ಸುತ್ತಿ ಬರೋಣ. ಆನಂತರ ಪುಟ್ಟ ರುಕ್ಮಿಣಿ ಅಥವಾ ಕೃಷ್ಣನಿಗೆ ಅಪ್ಪ ಅಮ್ಮ ಆಗೋಣ. ಆಗ ನಾನು ನಾಚಿ ಕೆಂಪಾದೆ. ಪ್ರತಿದಿನವೂ ನನಗೆ ಮೊದಲ ರಾತ್ರಿ ಆಗಿದ್ದು. ನನಗೆ ಸ್ವಲ್ಪ ಹುಷಾರಿಲ್ಲವಾದರೆ ಅವರು ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ನನ್ನ ಜೊತೆಯಲ್ಲಿ ಇರುತ್ತಿದ್ದರು. ತುಂಬ ಖುಷಿಯಾದ ವಿಷಯ, ನಮ್ಮ ಪ್ರಪಂಚ ಪರ್ಯಟನೆಗೆ ವೀಸಾ, ಪಾಸ್ಪೋರ್ಟ್ ಎಲ್ಲ ಸಿಕ್ಕಿತು. ಇನ್ನೆರಡು ದಿನದಲ್ಲಿ ನಾವು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗುವುದರಲ್ಲಿ ಇದ್ದೆವು. ಅದಕ್ಕಾಗಿ ಶಾಪಿಂಗ್, ಪ್ಯಾಕಿಂಗ್ ಎಲ್ಲವನ್ನು ಮಾಡಿದೆ. ರಾತ್ರಿ ಇದ್ದಕ್ಕಿದ್ದಂತೆ ಕಿರಣ್ ತುಂಬ ಡಿಸ್ಕಂಫರ್ಟ್ ಫೀಲ್ ಮಾಡುತ್ತಿದ್ದರು. ತುಂಬ ಬೆನ್ನು ನೋವು ಅಂತ ಪರದಾಡಿದರು. ಆಸ್ಪತ್ರೆಗೆ ಹೋಗಿದ್ದಾಗ ಅಲ್ಲಿ ಡಾಕ್ಟರ್ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದರು. ಏಕೆಂದರೆ ಪದೇ ಪದೇ ಇವರು ಬ್ಯಾಕ್ ಪೇನ್ ಅಂತ ಹೇಳುತ್ತಿದ್ದಕ್ಕೆ. ಅವರಿಗೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇದೆ. ಇನ್ಯಾವುದೇ ದಾರಿ ಉಳಿದಿರಲಿಲ್ಲ. ಅವರು ಬದುಕಲು ಇನ್ನು ತಿಂಗಳುಗಳು ಉಳಿದರೆ ಹೆಚ್ಚು. ಅಯ್ಯೋ, ನಾನು ಅಲ್ಲೇ ಕುಸಿದೆ. ಆಗ ಡಾಕ್ಟರ್ ಹೇಳಿದರು, ನೀವು ಧೈರ್ಯವಾಗಿದ್ದರೆ ಮಾತ್ರ ನಿಮ್ಮ ಗಂಡ ಇನ್ನೂ ತಾವು ಬದುಕುವ ದಿನಗಳನ್ನು ಮುಂದೂಡಲು ಸಾಧ್ಯ. ನೀವೇ ಧೈರ್ಯ ಕಳೆದುಕೊಂಡರೆ ಏನು ಮಾಡಲು ಸಾಧ್ಯವಿಲ್ಲ. ನಿಧಾನವಾಗಿ ಸಾವರಿಸಿಕೊಂಡು ಅವರಿಗೆ ಸಮಾಧಾನ ಹೇಳಿದೆ. ಅವರಿಗೆ ಅವರು ಸಾಯುತ್ತೇನೆ ಅನ್ನುವುದಕ್ಕಿಂತ ಹೆಚ್ಚಿಗೆ ನನ್ನನ್ನು ಬಿಟ್ಟು ಹೋಗುತ್ತೇನೆ ಅನ್ನುವುದು ಹೆಚ್ಚಾಗಿತ್ತು. ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಿದ್ದರು. ನಾನು ಹೇಳಿದೆ, ನಿಮ್ಮ ಆಸೆಗಳನ್ನು ತೀರಿಸಿಕೊಳ್ಳಿ. ಏನೇನು ತಿನ್ನಬೇಕು, ಯಾವುದಾದರೂ ಆಸೆ ಇದ್ದರೆ ತೀರಿಸುತ್ತೇನೆ ಅಂತ. ಅದೇ ರೀತಿ ಅವರಿಗೆ ಪ್ರತಿದಿನವೂ ನನ್ನ ಕೈಯಾರೆ ಅಡಿಗೆ ಮಾಡುತ್ತಿದ್ದೆ. ಅವರಿಗೆ ಸ್ನಾನ ಮಾಡಿಸುವುದು, ಅವರಿಗೆ ಊಟ ಮಾಡಿಸುವುದು, ಅವರ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ಕೆಲಸವನ್ನು ಕೂಡ ನಾನೇ ಮಾಡುತ್ತಿದ್ದೇನೆ. ಅವರು ಮಾಡಿಕೊಳ್ಳುತ್ತೇನೆ ಅಂತ ಅಂದರೂ ಕೂಡ ನಾನು ಬಿಡುತ್ತಿರಲಿಲ್ಲ. ಇನ್ನೆಷ್ಟು ದಿನದ ಅತಿಥಿ ಇವರು ಅಂತ ಅನ್ನಿಸಲು ಶುರುವಾಗಿತ್ತು. ಆಗ ಅವರು ಒಂದು ರಾತ್ರಿ ನನ್ನ ಕೈಯನ್ನು ಹಿಡಿದುಕೊಂಡು ಒಂದು ಮಾತನ್ನು ಹೇಳಿದರು. ಚಳಿ ಇದ್ದರೂ ನಾನು ಬೆವೆತು ಹೋದೆ. ನಾನು ಸತ್ತ ನಂತರ ಯಾವುದೇ ಕಾರಣಕ್ಕೂ ನನ್ನ ಅಪ್ಪನನ್ನು ಮದುವೆಯಾಗಬೇಡ. ಅವನು ಮದುವೆಗಾಗಿ ನಿನ್ನನ್ನು ಪೀಡಿಸುತ್ತೇನೆ, ನನಗೆ ಗೊತ್ತು. ಆಸ್ತಿಗಾಗಿ ನೀನು ನನ್ನ ತಮ್ಮನನ್ನು ಮದುವೆ ಆಗು, ಸೇಫ್ ಆಗಿ ಇರುತ್ತೀಯ ಅಂತ ಅಂದರು. ನಾನು ಯಾರನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಿದೆ. ಇಲ್ಲ, ನನ್ನ ತಮ್ಮನನ್ನು ಮದುವೆಯಾಗು. ಅವನು ತುಂಬ ಒಳ್ಳೆಯವನು. ನಿನ್ನ ರಕ್ಷಣೆ ಮಾಡುತ್ತಾನೆ. ಪ್ರಪಂಚದ ಕೆಟ್ಟ ಜನಗಳಿಂದ ಕಾಪಾಡುತ್ತಾನೆ. ನಾನು ಹೋದ ಮೇಲೆ ಅಂತ ಹೇಳಿದರು. ನಾನು ಒಪ್ಪಲಿಲ್ಲ. ಅವರು ಉಸಿರಾಡಲು ತುಂಬ ಕಷ್ಟಪಡುತ್ತಿದ್ದರು. ವಿಧಿಯಿಲ್ಲದೆ ನಾನು ಅವರ ಕೈಯ ಮೇಲೆ ನನ್ನ ಕೈ ಇಟ್ಟೆ. ಅರೆ ಕ್ಷಣದಲ್ಲೇ ಅವರು ಪ್ರಾಣ ಬಿಟ್ಟರು. ಜೋರಾಗಿ ಕಿರುಚಿದೆ. ಮನೆಯವರೆಲ್ಲ ಬಂದು ಸಂತಾಪ ಸೂಚಿಸಿ ಅವರ ಅಂತಿಮ ಕಾರ್ಯಗಳನ್ನು ಮಾಡಿದರು. ಎಷ್ಟು ಕಿರುಚಿದರೂ ಎಷ್ಟು ಅರಚಿದರೂ ನನ್ನ ಪ್ರೀತಿಯ ಕಿರಣ್ ಬರುವುದಿಲ್ಲ. ಬದುಕಿನ ಮೇಲೆ ಆಸೆ ಮೂಡಿಸಿ ಇಡೀ ಬದುಕನ್ನು ಕೊಟ್ಟು
ಅವರ ಬದುಕನ್ನು ಮುಗಿಸಿದ ಪುಣ್ಯಾತ್ಮ. ಅವರ 11 ದಿನಗಳ ಕಾರ್ಯ ಆದ ಮೇಲೆ ಲಾಯರ್ ಬಂದು ಅವರು ಬರೆದಿದ್ದ ವಿಲ್ಲನ್ನು ಓದಿದರು. ಅವರ ಎಲ್ಲ ಸಂಪೂರ್ಣ ಆಸ್ತಿಯು ನನ್ನ ಹೆಸರಿಗೆ ಇತ್ತು. ಏಕೆಂದರೆ ಇದೆಲ್ಲ ಕಿರಣ್ ಸ್ವಯಾರ್ಜಿತ ಆಸ್ತಿ. ಅವರು ಚಿಕ್ಕಂದಿನಿಂದ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ತನ್ನ ಆಸ್ತಿಯನ್ನು ತನ್ನ ಹೆಂಡತಿಗೆ ಬರೆದಿದ್ದರು. ನನಗೆ ಆಸ್ತಿ ಬೇಡವಾಗಿತ್ತು, ಕಿರಣ್ ಬೇಕಿತ್ತು. ನಾನು ಜೋರಾಗಿ ಅಳಲು ಶುರು ಮಾಡಿದ್ದೆ. ಆಗ ನನ್ನ ಮೈದುನ ಸಮಾಧಾನ ಮಾಡಿದ್ದ. ಆ ಮನೆಯಲ್ಲಿ ಮೈದುನನ್ನು ಬಿಟ್ಟರೆ ಉಳಿದವರೆಲ್ಲ ನೆಗೆಟಿವ್ ಎನರ್ಜಿ. ನನ್ನ ಅಪ್ಪ ಅಮ್ಮನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು. ಆದರೆ ಇಷ್ಟು ಆಸ್ತಿಯನ್ನು ನನ್ನ ಹೆಸರಿನಲ್ಲಿ ಬರೆದಿದ್ದಾರೆ, ಇದನ್ನೆಲ್ಲ ಸರಿಯಾದ ಜನರಿಗೆ ತಲುಪಿಸಿ ಸರಿಯಾದ ಸಮಯಕ್ಕೆ ಬರುತ್ತೇನೆ ಅಂತ ಹೇಳಿ ಅಪ್ಪ ಅಮ್ಮನನ್ನು ಕಳಿಸಿದೆ. ನನ್ನ ಮಾವ ನನ್ನನ್ನು ಮದುವೆ ಆಗಲು ಹಠ ಹಿಡಿದರು. ಮೈದುನ ಅಂದರೆ ಕಿರಣ್ ರವರ ಚಿಕ್ಕಮ್ಮನ ಮಗ. ಈ ಮನೆಗೂ ಅವರಿಗೂ ಅಷ್ಟೇನೂ ಸಂಬಂಧವಿಲ್ಲ. ಆದರೆ ಕಿರಣ್ ಪ್ರಾಣ ಬಿಟ್ಟ ನಂತರ ಅವರು ನನ್ನ ರಕ್ಷಣೆಗೆ ಇಲ್ಲೇ ಇದ್ದಾರೆ. ಕಿರಣ್ ಅಪ್ಪ ಅನ್ನುವ ಮನುಷ್ಯ ಅವನ ಸ್ವಂತ ಅಪ್ಪ ಅಲ್ಲ. ಕಿರಣ್ ಅವರಿಗೆ ಸಾಕು ಮಗ. ಸಂಬಂಧಗಳು ತುಂಬ ಕ್ಲಿಷ್ಟವಾಗಿ ಕಾಣುತ್ತಿವೆ. ಕಿರಣ್ ಸತ್ತಾಗ ಕೂಡ ಅವರು ತುಂಬ ದುಃಖಪಟ್ಟಿಲ್ಲ. ಅವನ ಆಸ್ತಿಗಾಗಿ ನನ್ನನ್ನು ಮದುವೆಯಾಗಲು ಬಲವಂತ ಮಾಡುತ್ತಿದ್ದಾರೆ. ನಾನು ಏನೂ ಮಾತನಾಡದೆ ಸುಮ್ಮನಿದ್ದೆ. ನನ್ನ ಅತ್ತೆ ಬಂದು ಹೇಳುತ್ತಾಳೆ, ನಾಳೆ ಬೆಳಿಗ್ಗೆ ನಿನ್ನ ಮಾವನ ಜೊತೆ ಮದುವೆ, ನಿನಗೆ ರೆಡಿಯಾಗು ಅಂತ. ಮದುವೆಯ ಬಟ್ಟೆಗಳನ್ನು ಕೊಟ್ಟು ಹೋದಳು. ಮನೆ ಬಿಟ್ಟು ಹೋಗಲು ಆಗುವುದಿಲ್ಲ, ಇರಲು ಆಗುವುದಿಲ್ಲ. ಮೈದುನನ್ನು ಮನೆಯಿಂದ ಓಡಿಸಿದ್ದಾನೆ ಮಾವ. ರಾತ್ರಿ ಪೂರ್ತಿ ಕಿರಣ್ ನೆನೆಸಿಕೊಂಡು ಅಳುತ್ತಿದ್ದೆ. ಬೆಳಿಗ್ಗೆ ಅತ್ತೆ ಬಂದು ನನ್ನ ಅಪ್ಪ ಅಮ್ಮನನ್ನು ಕಿಡ್ನಾಪ್ ಮಾಡಿದ್ದಾಗಿ ವಿಡಿಯೋ ತೋರಿಸಿದಳು. ಅದನ್ನು ನೋಡಿ ನಾನು ಬೆಚ್ಚಿದೆ. ನಿನಗೆ ನಿನ್ನ ಅಪ್ಪ ಅಮ್ಮ ಮಾತ್ರ ಇರುವುದು. ಅವರು ಪ್ರಾಣ ಸಹಿತವಾಗಿ ಬೇಕು ಅಂದರೆ ನನ್ನ ಗಂಡನ ಜೊತೆ ಇಂದು ಮದುವೆಯಾಗು. ನಂತರ ಎಲ್ಲ ಆಸ್ತಿಯನ್ನು ಅವನಿಗೆ ಬರೆದು ಡೈವರ್ಸ್ ತೆಗೆದುಕೊಂಡು ಬಿಡು ಅಂತ ಹೇಳಿದಳು. ಆಸ್ತಿ ತಾನೇ, ಬರೆದು ಕೊಡುತ್ತೇನೆ, ಮದುವೆ ಏಕೆ ಅಂತ ಕೇಳಿದೆ. ಅಂದರೆ ನಿನ್ನ ಗಂಡ ಅದನ್ನು ಕೂಡ ವಿಲ್ ಮಾಡಿದ್ದಾನೆ. ನನ್ನ ಹೆಂಡತಿಯ ಕೈಯಲ್ಲಿ ಯಾರೋ ಆಸ್ತಿಯನ್ನು ಬರೆಸಿಕೊಳ್ಳುವ ಹಾಗಿಲ್ಲ. ಅವಳು ಯಾರನ್ನು ಇಷ್ಟಪಟ್ಟು ಮದುವೆಯಾಗುತ್ತಾಳೆ ಅವರಿಗೂ ಎಲ್ಲ ಆಸ್ತಿ ಹೋಗುತ್ತದೆ ಅಂತ. ಅಯ್ಯೋ ಕಿರಣ್, ನನ್ನನ್ನು ಎಂಥ ಪರಿಸ್ಥಿತಿಗೆ ತಂದಿರಿ ಅಂತ ಅಳುತ್ತಾ ರೆಡಿಯಾದೆ. ನನ್ನ ಮೈದುನನಿಗೆ ಎಷ್ಟು ಫೋನ್ ಮಾಡಿದರೂ ಅವನು ಫೋನ್ ಎತ್ತಲಿಲ್ಲ. ಈ ಪಾಪಿಗಳು ಅವನಿಗೂ ಕೂಡ ಏನಾದರೂ ಮಾಡಿರುತ್ತಾರೆ. ನನ್ನ ಸಹಾಯಕ್ಕೆ ಯಾರು ನಿಂತರೂ ಕೂಡ ಅವರಿಗೂ ಕಷ್ಟ. ಒಮ್ಮೊಮ್ಮೆ ನನ್ನ ಗಂಡನಿಗೆ ಇವರು ಏನಾದರೂ ಮಾಡಿ ಸಾಯಿಸಿಬಿಟ್ಟರ ಅನ್ನುವ ಆಲೋಚನೆ ಕೂಡ ಬಂತು. ಮದುವೆಯ ಮಂಟಪದಲ್ಲಿ ಕುಳಿತಿದ್ದೇನೆ. ಮದುವೆಯಾಗಲು ಇಷ್ಟವಿಲ್ಲ. ಕೈಯಲ್ಲಿ ವಿಷವನ್ನು ಹಿಡಿದುಕೊಂಡಿದ್ದೇನೆ. ನನ್ನ ಆಸ್ತಿಯೆಲ್ಲ ಅನಾಥಾಶ್ರಮಕ್ಕೆ ಅಥವಾ ಯಾವುದಾದರೂ ಟ್ರಸ್ಟ್ಗೆ ಹೋಗಬೇಕು. ನಾನು ಸತ್ತ ಮೇಲೆ ಬಿಡಿಗಾಸು ಕೂಡ ಈ ಮುದುಕನಿಗೆ ಸಿಗಬಾರದು ಅಂತ. ಇನ್ನೇನು ಮುದುಕ ತಾಳಿ ಕಟ್ಟಬೇಕು. ಅಷ್ಟರಲ್ಲಿ ನನ್ನ ಮೈದುನ ಬಂದು ಆ ಮುದುಕನನ್ನು ತಳ್ಳಿ ನನಗೆ ತಾಳಿ ಕಟ್ಟಿದ. ಅಲ್ಲಿ ದೊಡ್ಡ ಗಲಾಟೆ ಶುರುವಾಗುವುದರಲ್ಲಿ ಇತ್ತು. ಅಷ್ಟರಲ್ಲಿ ಪೊಲೀಸ್ನವರು ಬಂದರು. ಅವರನ್ನು ಮೈದುನ ಕರೆದುಕೊಂಡು ಬಂದಿದ್ದ ಅಂತ ಅನಿಸುತ್ತದೆ. ಮುದುಕನನ್ನು ಅವನ ಸಂಪೂರ್ಣ ಫ್ಯಾಮಿಲಿಯನ್ನು ಜೈಲಿಗೆ ಕರೆದುಕೊಂಡು ಹೋದರು. ನನ್ನನ್ನು ಬಲವಂತವಾಗಿ ಮದುವೆ ಆಗುತ್ತಿರುವುದಕ್ಕೆ, ನನ್ನ ಮೈದುನನನ್ನು, ನನ್ನ ಅಪ್ಪ ಅಮ್ಮನನ್ನು ಕಿಡ್ನಾಪ್ ಮಾಡಿದ್ದಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಕಿರಣ್ ಬದುಕಿದ್ದಾಗ ಅಲ್ಲಲ್ಲೇ ಅವರ ಮೇಲೆ ಅಟ್ಯಾಕ್ ಆಗುತ್ತಿತ್ತು ಅವರನ್ನು ಸಾಯಿಸಲು. ಆದರೆ ಅವರ ಬಾಡಿಗಾರ್ಡ್ಸ್ ತುಂಬ ಸ್ಟ್ರಾಂಗ್ ಇದ್ದಿದ್ದರಿಂದ ಪ್ರತಿ ಬಾರಿಯೂ ಅವರನ್ನು ಸೇವ್ ಮಾಡುತ್ತಿದ್ದರು. ಆದರೆ ಇನ್ವೆಸ್ಟಿಗೇಷನ್ ತುಂಬ ವರ್ಷಗಳಿಂದ ನಡೆಯುತ್ತಿತ್ತು. ಈಗ ಅದು ಕೂಡ ಬೆಳಕಿಗೆ ಬಂದಿದೆ. ಈ ಮುದುಕನೇ ಅದನ್ನೆಲ್ಲ ಮಾಡಿಸಿದ್ದು ಅಂತ. ಸದ್ಯಕ್ಕಂತೂ ಅಲ್ಲ, ಜೀವನ ಪರ್ಯಂತ ಅವನು ಹೊರಗೆ ಬರುವುದಿಲ್ಲ. ಅವರಷ್ಟೇ ಅಲ್ಲ, ಅವನ ಸಂಪೂರ್ಣ ಫ್ಯಾಮಿಲಿ ಹೊರಗೆ ಬರುವುದಿಲ್ಲ. ಅಮ್ಮ ಅಪ್ಪ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದರು. ನಾನು ಹೇಳಿದೆ, ಅಮ್ಮ, 2ನೇ ಬಾರಿ ಮದುವೆ ಆಗಿದ್ದೇನೆ, ಕೊನೆ ಪಕ್ಷ ಈ ಬದುಕಾದರೂ ಸುಂದರವಾಗಿರಲಿ ಅಂತ ಆಶೀರ್ವಾದ ಮಾಡು ಅಂದಾಗ ಅವಳು ನಕ್ಕಳು ತಾಸಾರದಿಂದ. ಯಾಕಮ್ಮ ಆ ರೀತಿ ನಗುತ್ತೀಯ? ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕಿರಣ್ ಕಟ್ಟಿಕೊಟ್ಟ ಬದುಕು. ಅವರು ಅವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟಿದ್ದರು. ನನ್ನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಎಂದೂ ಕೂಡ ಅವರು ನನಗೆ ಮೋಸ ಮಾಡುವುದಿಲ್ಲ. ಈಗ ನಾನು ಮದುವೆ ಆಗಿರುವ ಮನುಷ್ಯನ ಬಗ್ಗೆ ನನಗೆ ಅಷ್ಟೇನೂ ತಿಳಿದಿಲ್ಲ. ಆದರೆ ಒಂದು ಮಾತ್ರ ತಿಳಿದಿದೆ, ಕಿರಣ್ ತುಂಬ ಯೋಚಿಸಿ ಅವಲೋಕಿಸಿ ಅವರ ಜೊತೆ ಮದುವೆ ಆಗು ಅಂತ ನನಗೆ ಪ್ರತಿ ಬಾರಿ ಹೇಳುತ್ತಿದ್ದರು.
ಮೊದಮೊದಲು ಇಬ್ಬರಿಗೂ ಸ್ವಲ್ಪ ಮುಜುಗರವಾಗುತ್ತಿತ್ತು. ದಿನಗಳು ಕಳೆದಂತೆ ನನ್ನ ಎರಡನೇ ಗಂಡ ಮತ್ತು ನಾನು ಇಬ್ಬರೂ ಕೂಡ ಆಫೀಸ್ಗೆ ಹೋಗುತ್ತಿದ್ದೆವು. ಕಿರಣ್ ಸಂಪೂರ್ಣ ಜವಾಬ್ದಾರಿ ನಮ್ಮಿಬ್ಬರ ತಲೆ ಮೇಲೆ ಇತ್ತು. ಆಫೀಸ್ ಮತ್ತೆ ಸರಿದಾರಿಗೆ ತರಲು ತುಂಬ ದಿನಗಳು ಬೇಕಾಗಿತ್ತು. ಮನೆಯಲ್ಲೂ ಮತ್ತು ಆಫೀಸ್ನಲ್ಲಿ ಇಬ್ಬರು ಒಟ್ಟಿಗೆ ಇದ್ದಿದ್ದರಿಂದ ನಮ್ಮ ಮಧ್ಯೆ ಒಂದು ಸುಂದರವಾದ ಬಾಂಧವ್ಯ ಬೆಳೆಯಿತು. ಅಪರಿಚಿತರಾಗಿ ಇದ್ದ ನಾವು ದಿನಗಳು ಕಳೆದಂತೆ ಗೆಳೆಯರಾದೆವು. ಈಗ ಪ್ರೇಮಿಗಳಾಗಿದ್ದೇವೆ. ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ. ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಜೊತೆಯಲ್ಲಿ ನಿಲ್ಲುತ್ತೇವೆ. ಕಿರಣ್ ಬಯಸಿದ್ದು ನನ್ನ ಬದುಕಿನಲ್ಲಿ ಇಂದು ನಡೆಯುತ್ತಿದೆ. ನಾನು ಮತ್ತು ನನ್ನ ಎರಡನೇ ಗಂಡ ಅನ್ಯೋನ್ಯವಾಗಿ ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದೇವೆ, ಕಿರಣ್ ರವರ ಆಶೀರ್ವಾದದಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.